ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಚಾರನಂದ. ವೆಲ್ಕಮ್ ಟು ರಾಯಲ್ ವಾಯ್ಡರ್ಸ್. ಸೊ ಇವತ್ತೊಂದು ಸಿಟಿ ವಾಕ್ ಬೇಸಿಕಲಿ ಮಾಡ್ತಾ ಇರೋದು ನಾನು. ಸೊ ಏನಕ್ಕೆ ಮಾಡ್ತಾಯಿದ್ದೀನಿ, ಅವಶ್ಯ ಇದು ಫಸ್ಟ್ ಟೈಮ್ ಸೈಕಲಲ್ಲಿ ಮಾಡ್ತಾ ಇರೋದು. ಸೊ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಬೇಸಿಕಲಿ ಇವಾಗ ಲಲಿತ್ ಮಾಲ್ ಹೋಗ್ತಾಯಿದ್ದೀನಿ. ಸೊ ಅವಶ್ಯ ಅದರಲ್ಲಿ ನಾನೊಂದು ಯೂಟ್ಯೂಬ್ ಶಾರ್ಟ್ನ ಶೂಟ್ ಮಾಡ್ತೀನಿ. ಜಸ್ಟ್ ಸಿನಿಮ್ಯಾಟಿಕ್ ಗೊತ್ತಿರೋದೆ, ಸೊ ಅದನ್ನ ಶೂಟ್ ಮಾಡ್ತೀನಿ ಇವಾಗ. ಸೊ ಫಸ್ಟ್ಲಿ ಥೀಮ್ ಏನು ಅಂತ ಹೇಳ್ಬಿಡ್ತೀನಿ. ಯೂಟ್ಯೂಬ್ ಶಾರ್ಟು ಬೇಸಿಕಲಿ ಒಂದು ರಾಕ್ ಸಾಂಗ್ ಬ್ಯಾಕ್ಗ್ರೌಂಡಲ್ಲಿರುತ್ತೆ, ಹಾಗೂ ಅದೇ ಸೈಕಲ್ ಆ ಕಡೆ ಹೋಗ್ತಾ ಇರ್ತೀನಿ. ಸೊ ಐಲ್ ಬಿ ಯೂಸಿಂಗ್ ಲಾಟ್ ಆಫ್ ಥಿಂಗ್ಸ್ ಟು ಫುಡ್ ದಿಸ್. ನೀವೇ ರಾಕ್ ಸಾಂಗ್ ಬಗ್ಗೆ ಮಾತಾಡೋಣ ಸ್ವಲ್ಪ. ರಾಕ್ ಸಾಂಗ್ಗಳದ್ದು ಆಸೆ ನನಗೆ ಯಾವಾಗ ಲೈಕಿಂಗ್ ಬಂತು ಅಂತ, ಬೇಸಿಕಲಿ ಐ ಥಿಂಕ್ ಎಲ್ಲರೂ ನಾವು 90s ಕಿಡ್ಡು ಇದನ್ನು ಅನುಭವಿಸಿರ್ತೀವಿ ಒಂದಲ್ಲ ಒಂದು ಟೈಮ್. ಬಿಕಾಸ್ ರಾಕ್ ಮ್ಯೂಸಿಕ್ ಇವಾಗ ನೋಡಿದ್ರೆ ಅಷ್ಟೊಂದು ಪಾಪ್ಯುಲರ್ ಇಲ್ಲ ಕಂಪೇರ್ಡ್ ಟು ಆ ಟೈಮಲ್ಲಿ. ಬಿಕಾಸ್ ಅವಾಗ ಒಂಥರ ರಾಕ್ ಅಂದರೆ ಒಂಥರ ರೆಬೆಲ್ ಮ್ಯೂಸಿಕ್ ಇತ್ತು. ಅಂದರೆ ಏನೋ ಯು ವಾಂಟ್ ಟು ರೆಬೆಲ್ ಅಗೇನ್ಸ್ಟ್ ದ ಸೊಸೈಟಿನ, ಏನೋ ನಿಮ್ಮದು ಪ್ರಾಬ್ಲಮ್ಸ್ ಹೇಳ್ಬೇಕಂದ್ರೆ ರಾಕಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ರ್ಯಾಪಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ವಿ ಜಾಸ್ತಿ, ರ್ಯಾಪು ಅದರ್ ಫಾರ್ಮ್ಸ್ ಆಫ್ ಮ್ಯೂಸಿಕ್. ಬಟ್ ಅವಾಗ ಜಾಸ್ತಿ ರಾಕ್ ವಾಸ್ ದಟ್ ಕೈಂಡ್ ಆಫ್ ಫಾರ್ಮ್ ಒಂದು. ಸೊ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ಮೇನ್ಲಿ ರಾಕ್ ಸಾಂಗ್ಸ್ ಇಷ್ಟ ಆಯಿತು. ಏನಕ್ಕಂದರೆ ಇಟ್ಸ್ ನಾಟ್ ಲೈಕ್ ನಮ್ಮದು ಕನ್ನಡ, ಹಿಂದಿ ಆರ್ ಎನಿ ಅದರ್ ಲ್ಯಾಂಗ್ವೇಜ್ ಸಾಂಗು ಚೆನ್ನಾಗಿರಲಿಲ್ಲ ಅಂತ ಅಲ್ಲ. ಬಟ್ ಮೋಸ್ಟ್ಲಿ ಈ ಥರ ಸಾಂಗ್ಸ್ ಬಂದ್ಬಿಟ್ಟು ಇಟ್ ವಾಸ್ ಕೇಟರಿಂಗ್ ಮೋರ್ ಟುವರ್ಡ್ಸ್ ವಿ ಕ್ಯಾನ್ ಸೇ ಅದೇ ಒಂಥರ ಮಾಸ್ ಸಾಂಗ್ಸು, ಹುಡುಗರ ಜೊತೆ ಸೆಲೆಬ್ರೇಟ್ ಮಾಡೋ ಥರ ಕನ್ನಡದಲ್ಲೆಲ್ಲ. ಆಮೇಲೆ ಒಂದು ಸ್ವಲ್ಪ ಲವ್ ಫೇಲ್ಯೂರ್ ಸಾಂಗ್ಸು, ಆ ಥರ ಸಾಂಗ್ಸೇ ನಾವು ಜಾಸ್ತಿ ಕೇಳಿದ್ವಿ. ಬಟ್ ಹೈಕ್ ಸೊ ಪರ್ಸ್ನಲ್ ನೀವು ನೋಡಿದ್ರೆ ಸೈಕಲ್ ಏನಂತ ಒಂದಿದೆ, ಇದೆ ಒಂದೇ ಸೈಕಲ್ ಏನಿರೋದು. ನಾನು ನಾರ್ಮಲ್ ಎಮ್ಮೆ ಹೋಗ್ತೀನಿ ಫುಲ್ ಆಫರ್. ಸೊ ಪರ್ಸ್ನಲ್ ಜಾಸ್ಮಿನ್ ಏನಾದರೂ ಪ್ರಾಬ್ಲಮ್ ಇದೆ ಆ್ಯಂಡ್ ಅವಾಗ ನೀವು ರಾಕ್ ಸಾಂಗ್ಸ್ ಕೇಳಬೇಕು ಅಂದರೆ ಯು ವುಡ್ ನಾಟ್ ಫೈಂಡ್ ರಾಕ್ ಸಾಂಗ್ಸ್ ಇನ್ ಜನರಲ್ ಸಾಂಗ್ಸ್ ಯಾವುದೋ ರಿಲೇಟೇಬಲ್ ಕಂಟೆಂಟ್ ಇದೆ ಅಂದರೆ ಯು ನಾಟ್ ಫೈಂಡ್ ಮಚ್ ಸಾಂಗ್ಸು. ಸೊ ಅದಕ್ಕೋಸ್ಕರ ಪಾಸ್ ಆಗೋಣ ಅಂತ ರೋಡ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಸಿಕಲಿ ನನಗೆ ಯಾವುದೋ ರಿಲೇಟಬಲ್ ಸಾಂಗ್ಸ್ ಸಿಗ್ತಾ ಇರಲಿಲ್ಲ. ಲೈಕ್ ರಾಕ್ ಸಾಂಗ್ಸಲ್ಲಿ ಹೆಂಗೆ ನೀವು ಬ್ಯಾಕ್ಗ್ರೌಂಡ್ ನೋಡ್ತಿದ್ರಿ, ಇಟ್ ವಾಸ್ ಮೋರ್ ಅಬೌಟ್ ನಿಮ್ಮದು ಲೈಕ್ ಇನ್ನರ್ ಸೆಲ್ಫ್ ಬಗ್ಗೆ. ನೀವು ಹೆಂಗೆ ಲೈಕ್ ಮಿಡ್ ಲೈಫ್ ಕ್ರೈಸಿಸ್ ಅಂತ ಆಗ್ತಾರೋ ಏನೋ, ಲೈಕ್ ಆ ಟೈಮಲ್ಲಿ ಲೈಕ್ 20s ಇಂಜಿನಿಯರಿಂಗ್ ಟೈಮಲ್ಲಿ ನೀವು ಫೇಸ್ ಮಾಡ್ತೀರಾ, ರಿಯಾಲಿಟಿನ ಫೇಸ್ ಮಾಡ್ತೀರಾ ನೀವು. ಸೊ ಐ ಥಿಂಕ್ ಈಗಿರೋ ಕಿಡ್ಸು ರಿಯಲೈಸ್ ಮಾಡಲ್ಲ ಈ ಥರ ಟೆಕ್ನಾಲಜಿಕಲ್ ವರ್ಲ್ಡಲ್ಲಿ. 2K ಕಿಡ್ಸು ಬೇಸಿಕಲಿ, ಐ ಮೀನ್ ನಾಟ್ ಸೆಟ್ಟಿಂಗ್ ಅಗೇನ್ಸ್ಟ್ ದೆ, ಬಟ್ ಅವ್ರಿಗೆ ಈ ಟೆಕ್ನಾಲಜಿಕಲ್ ಸಪೋರ್ಟ್ ಇದೆ. ನಮ್ಗೆ ಆ ಥರ ಸಪೋರ್ಟ್ ಇರಲಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಏನೂ ಇಲ್ಲ. ಸೊ ಯು ಆರ್ ಆಲ್ ಅಲೋನ್ ಸಮ್ಟೈಮ್ಸು. ಎಲ್ಲ ಕಷ್ಟಗಳನ್ನ ಎಲ್ಲರ ಪೇರೆಂಟ್ಸ್ ಹತ್ರ ಹೇಳೋಕ್ಕಾಗಲ್ಲ, ಆಮೇಲೆ ಫ್ರೆಂಡ್ಸ್ ಹತ್ರ ಕೆಲವು ಕಷ್ಟಗಳು ಹೇಳೋಕ್ಕಾಗಲ್ಲ. ಸೊ ಆ ಥರ ಕಷ್ಟಗಳನ್ನ ನೀವು ಒಂಥರ ಅದಕ್ಕೊಂದು ಮೆಡಿಸಿನ್. ಸೊ ಯಾವುದೋ ಸಾಂಗ್ ಬಂದ್ಬಿಟ್ಟು ಯಾವುದೊಂದು ಮೆಡಿಸನ್ನು. ಸೊ ಆ ಥರ ಕಷ್ಟಕ್ಕೆ ಇಫ್ ಯು ಆಸ್ಕ್ ಮೀ ದ ಮೆಡಿಸನ್ ವಾಸ್ ಮ್ಯೂಸಿಕ್ಕು. ಸೊ ಮ್ಯೂಸಿಕಲ್ಲಿ ನನಗೆ ಬೇಸಿಕಲಿ ರಾಕ್ ಸಾಂಗ್. ಸೊ ಅದನ್ನು ಯು ಕ್ಯಾನ್ ಸೇ ಆಲ್ಟರ್ನೇಟಿವ್ ಮತ್ತು ಫಂಕ್ ರಾಕು. ಯೂಶಲಿ ಸ್ಟಾರ್ಟಿಂಗಲ್ಲಿ ಅದೇ ಜಾಸ್ತಿ ಕೇಳ್ತದೆ, ಲೈಕ್ ಅದೇ ಲಿಂಕಿನ್ ಪಾರ್ಕ್ ಅಂತೂ ನಾನು ಎಷ್ಟು ಆಲ್ಬಮ್ಸ್ ಕೇಳಿ ಅಪ್ಪ. ನೀವು ಗೊತ್ತು ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲೆಲ್ಲ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಮೂವೀಸ್ ಕೇಸ್ ಎಲ್ಲ ನೋಡ್ತಾ ಇದ್ದಲ್ಲ, ಆ ಟೈಮಲ್ಲಿ ಸಾಂಗ್ಸು ನಾನು ತಗೋತಾ ಇದ್ದೆ. ಲಿಂಕಿನ್ ಪಾರ್ಕ್ ಅಂತ ಹೆವಿ ಹೇಳ್ತಾ ಇದೆ, ಅದಾದಮೇಲೆ ಅದೇ ಗ್ರೀನ್ ಡೇ. ಸೊ ಆ ಥರ ಮಿನಿ ಆರ್ಟಿಸ್ಟ್ಗಳದ್ದು ಸಾಂಗ್ ಕೇಳ್ತಾ ಇದ್ದೆ ನಾನು. ಅಲ್ಲಿ ಬರ್ತಾ ಮೆಟಲು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಮೆಟಾಲಿಕಾ, ಫ್ಯಾಂಟರಾ, ಸ್ಲೇಯರು, ಈವನ್ ಮೆಲೋಡಿಕ್ ಡೆತ್ತು ಲೈಕ್ ಚಿಲ್ಡ್ರನ್ ಆಫ್ ಬೋರ್ಡನ್. ಆಮೇಲೆ ಈವನ್ ಹೆವಿ ಹೈ ಲೆವೆಲ್ ಮೆಟಲು ಲೈಕ್ ಡೆತ್ ಮೆಟಲ್ ಅಂತ ಹೇಳ್ತಾರೆ, ಬೆಹಿಮಾತ್ ಅಂತ ಕೇಳಿರ್ಬೋದು. ಬೆಹಿಮಾತ್ ಚೆನ್ನಾಗಿದೆ, ಕೇಳಿ ಸಾಂಗ್ ಚೆನ್ನಾಗಿದೆ. ಬಟ್ ಈಗ ಮಾತಾಡೋದು ಏನೋ ಅರ್ಥ ಆಗಲ್ಲ, ಸ್ವಲ್ಪ ಡಾರ್ಕರ್ ಇದೆ. ಇಟ್ ಯುವರ್ ಲೈಕ್ ಡಾರ್ಕರ್ ಮ್ಯೂಸಿಕ್ ಎನಿವೆ. ಸೊ ಹಾಗೆ ಅದು ಹೇಳಿ ಆ ಟೈಮಲ್ಲಿ ಆ ಥರ ಮ್ಯೂಸಿಕ್ ಎಸ್ಪೆಷಲಿ ಆಲ್ಟರ್ನೇಟಿವ್ ಫಂಕ್ ರಾಕು ತುಂಬ ಇಷ್ಟ ಆಗ್ತಾಯಿತ್ತು. ಬಿಕಾಸ್ ಅದು ಏನು ನಿಮ್ಮದು ಫ್ರಸ್ಟ್ರೇಷನ್ನ ತೆಗಿಯೋಕ್ಕೆ ತುಂಬ ಒಳ್ಳೆ ಮೆಡಿಸನ್ ಆಗಿತ್ತು. ಸೊ ಅದ್ರ ಮೇಲೆ ಅದ್ರದ್ದು ಯಾವುದೋ ಒಂದು ಸಾಂಗು ನೋಡೋಣ, ಮೇ ಬಿ ನೋಡೋಣ ಯಾವುದೋ ಒಂದು ರಾಕ್ ಸಾಂಗು ಆ ಟೈಮಲ್ಲಿ ಇಟ್ಕೊಂಡು ನೆಸಸರಿನೇ ನಾನು ಸ್ವಲ್ಪ ಪಾಪ್ಯುಲರ್ ಆಗಿರೋದನ್ನು ಹಾಕ್ತೀನಿ ಮೋಸ್ಟ್ ಹೋಗಲಿ ಬ್ಯಾಕ್ಗ್ರೌಂಡಲ್ಲಿ, ಸೊ ದಟ್ ನಿಮಗೂ ರೆಕಗ್ನೈಸ್ ಆಗೋ ಥರ. ಬಟ್ ದರ್ ಆರ್ ಮೆನಿ ರಾಕ್ ಸಾಂಗ್ಸು ಆ ಟೈಮಲ್ಲಿ ಕೇಳ್ತದೆ. ಸೊ ಅದನ್ನು ಹಾಕ್ತೀನಿ. ಕಡೆ ಇಟ್ಕೊಂಡು ಟ್ರಾಫಿಕ್ ಇದ್ದಾರೆ ಅದು ವೆಹಿಕಲಲ್ಲಿ ಬಂದು ಟ್ರಾಫಿಕ್ಸು, ವೆಹಿಕಲ್ನಲ್ಲೂ ಟ್ರಾಫಿಕ್ಸ್ ಬೆಳಗ್ಗೆ ಅದು ಮೈಸೂರಲ್ಲಿ. ಅಯ್ಯೋ
ಇನ್ನೊಂದು ಮಗ ಅಯ್ಯೋ ಯಾರು ಇದೆಲ್ಲ ಸ್ವಲ್ಪ ಇದೆಲ್ಲ ನಾನೇನು ಬೈಕ್ ಇರಲ್ಲ ಇದಾಗತ್ತಂತ ಸೊ ಎನಿವೆ ಸೊ ಅದು ಒಂದು ಎನಿವೆ ಬೈಕ್ಸ್ ಮತ್ತು ಸೈಕಲ್ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಸೈಕಲ್ ವಿಚಾರವಾಗಿ ಹೇಳೋದಾದ್ರೆ ಆ್ಯಕ್ಚುಲಿ ಇಷ್ಟು ದಿನ ತನಕ ನನಗೇನೋ ಬಂದಿಲ್ಲ ಪ್ರಾಬ್ಲಮ್ ತುಂಬ ಜನ ಅಪ್ಡೇಟ್ ಹೇಳಿದ್ರು ಹಿಂಗಿದೆ ಸೈಕಲ್ ನಾನು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಹೇಳೋಣ ಅಂತ ಇದ್ದೆ ರಿವ್ಯೂ ಇಷ್ಟು ಬೇಗ ರಿವ್ಯೂ ಮಾಡೋದು ವೇಸ್ಟು ನಾನು ಲಾಸ್ಟ್ ಟೈಮು ನಾನು ನೋಡಿ ಹಂಟರ್ದು ನಾನು 10,000 ಆದಮೇಲೆ ರಿವ್ಯೂ ಮಾಡಿದ್ದು ಸೊ ತುಂಬ ಟೈಮ್ ಕೊಟ್ಬಿಟ್ಟು ನಾನು ರಿವ್ಯೂ ಮಾಡ್ತೀನಿ ಬಟ್ ಇಟ್ಸ್ ಡೀಸೆಂಟ್ ಸೈಕಲು ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಅಷ್ಟೇ ವೆರಿ ಡೀಸೆಂಟ್ ಸೈಕಲ್ ಅದೇ ಸಣ್ಣ ಪುಟ್ಟ ಆಫ್ ರೋಡಿಂಗ್ ಮಾಡೋದು ಚೆನ್ನಾಗಿದೆ ಆಫ್ ರೋಡಿಂಗ್ ಮಾಡ್ತೀನಿ ಸರಿ ಮೋಸ್ಟ್ ಅವನೇ ಯಾವುದು ನೆಕ್ಸ್ಟ್ ಬರೋ ಬಾಕ್ಸರಿ ಯಾವುದು ಮಾಡ್ತೀನಿ ಆಫ್ ರೋಡಿಂಗ್ ಓಕೆನಾ ಸೊ ಬೈಕ್ ಬಗ್ಗೆ ಮಾತಾಡೋದ್ರೆ ನೆಕ್ಸ್ಟ್ 17th ಗೊರಿಲ್ಲಾ ರಿಲೀಸ್ ಆಗುತ್ತೆ ಸೊ ಸಾಕಷ್ಟು ವೀಡಿಯೋ ಬರುತ್ತೆ ಬೈಕ್ ಕಂಟೆಂಟ್ ಬರುತ್ತೆ ಜಾಸ್ತಿ ಕಂಪ್ಯಾರಿಸನ್ನು ಗೊರಿಲ್ಲಾ ಸ್ಪೀಡ್ 400 ಅಲ್ಲಿ ಡೆವಿಡ್ಸನ್ನು ನನ್ನ ಬೈಕ್ ಬಗ್ಗೆ ಅಪ್ಡೇಟ್ ಮಾಡ್ತೀನ ಇಲ್ಲ ಅಂದರೆ ಇವಾಗಂತೂ ಸದ್ಯಕ್ಕಂತೂ ಪ್ಲ್ಯಾನ್ಸ್ ಇಲ್ಲ ಬಿಕಾಸ್ ನಂದು ಅದೇ ಹೇಳಿದ್ದೀನಿ ಆಲ್ರೆಡಿ ನನಗೆ ಪ್ಲ್ಯಾನ್ ಇರೋದು ಟು ಬೈ ಅಡ್ವೆಂಚರ್ ಬೈಕು ಅಡ್ವೆಂಚರ್ ಸೆಗ್ಮೆಂಟ್ ಬೈಕ್ ಕೊಡೋ ಪ್ಲ್ಯಾನ್ ಇರೋದು ಅಡ್ವೆಂಚರ್ ಅಂದೂ ಅದನ್ನೇ ಪ್ರಾಪರ್ ನಾನು ಹೇಳಿದ್ದೀನಿ ಮೋರ್ ಅಡ್ವೆಂಚರ್ ಲೆಸ್ ಅವ್ರಿಗೆ ಸೊ ಹೇಗೆ ನಾನು ಇನ್ನೂ 1 ಇಯರ್ ಟೈಮ್ ಕೊಡ್ತೀನಿ ಇನ್ನೊಂದು ಸ್ವಲ್ಪ ಬೈಕ್ಸ್ ಬರಲಿ ಅದಾದಮೇಲೆ ಕಂಪ್ಯಾರಿಸನ್ ಮಾಡಿ ಚೂಸ್ ಮಾಡ್ತೀನಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮು ತುಂಬ ಕನ್ಫ್ಯೂಷನ್ ಇದೆ ಆ್ಯಂಡ್ ಪ್ಲಸ್ ನಂದು ಟೂರ್ಸನ್ನು ಮೋಸ್ಟ್ಲಿ ರೋಡ್ ತೋರ್ತಾ ಇರುತ್ತೆ ಸೊ ಅಷ್ಟೊಂದೇನು ಐ ಡೋಂಟ್ ಹ್ಯಾವ್ ಎನಿ ಅಷ್ಟೊಂದು ತಲೆ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಓಕೆ ಸೊ ಕಾರ್ ಬ್ಲಾಗ್ಸು ಬರುತ್ತೆ ಡೋಂಟ್ ವರಿ ಕಾನ್ ಸೆಟಪ್ ಹಿಂಗೆ ಅಂತ ಹೇಳಿ ಯಾರಾದರೂ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲಿ ಪ್ಲೇಸ್ ಮಾಡಬೇಕು ಆಕ್ಷನ್ ಕ್ಯಾಮ್ರಾ ಅಂತ ನನ್ನ ಹತ್ರ ಹೆಡ್ ಗೇರ್ ಇದೆ ಅಂದರೆ ಹೆಡ್ ಮೌಂಟ್ ಬೇಸಿಕಲಿ ಸೊ ಅದರ ಶೂಟ್ ಮಾಡೋಣ ಅಂತ ಇದ್ದೀನಿ ಸೊ ಅವಿನ ಫ್ಯೂಚರ್ ಯಾವುದೋ ಒಂದು ಬಾದಿಂಗ್ ಬಟ್ ನಾವು ರೈಟ್ ನಾವು ಪ್ಲಾನ್ ಏನು ಇಷ್ಟೊಂದಷ್ಟು ಯಪ್ಪ ಅಯ್ಯೋ ದೇವ್ರೆ ಓಕೆ ಇನ್ನೊಂದು ಓಕೆ ಇಷ್ಟೊಂದು ಟ್ರಾಫಿಕ್ ಏನಪ್ಪ ಇಷ್ಟು ಬೆಳಿಗ್ಗೆ ಈ ಕಡೆ ಟ್ರಾಫಿಕ್ ಆದರು ಅಪ್ಪ ದೇವ್ರೆ ಇಷ್ಟು ಜನ ಇದ್ದಾರಲ್ಲ ಗುರು ಅಯ್ಯೋ ಓವರ್ ಟೂರಿಸಮ್ ಅಂತೂ ತುಂಬ ಜಾಸ್ತಿ ಆಗ್ತಾಯಿದೆ ಅದ್ರ ಬಗ್ಗೆ ಆಲ್ರೆಡಿ ನಾನೊಂದು ಶಾರ್ಟ್ ಮಾಡಿದೆ ನೀವು ನೋಡಿರ್ಬೋದು ಟೂರಿಸ್ಟ್ ವರ್ಸಸ್ ಲೋಕಲ್ಸು ಸೊ ಈ ಗಲಾಟೆ ಇರುತ್ತೆ ಅದಕ್ಕೆ ಅದೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟೆ ಎನಿವೆ ಆ ಟಾಪಿಕಲ್ಲಿ ನಾನು ಮೆನ್ಷನ್ ಮಾಡಿರ್ಬೋದು ಇನ್ಸ್ಟಾ 360 ಫ್ಲೋ ಅಂತ ಏನೋ ಹ್ಯಾಶ್ಟ್ಯಾಗ್ ಹಾಕಿದ್ದೀನಿ ಏನಕ್ಕೆ ಅಂದರೆ ಬೇಸಿಕಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡ್ತಾ ನನಗೆ ಗಿಂಬಲ್ ತೊಗೊಳ್ಳೋ ಪ್ಲ್ಯಾನ್ ಇತ್ತು ಬಟ್ ನಾನು ನಿಮ್ಗೆ ಹೇಳಿದೆ ದಟ್ DJ Osmo SC ಗಿಂಬಲ್ ತೊಗೋತೀನಿ ಅಂತ ಬಟ್ ಏನಾಯಿತು ಅಂದರೆ ಪ್ರಾಬ್ಲಮ್ ಏನಾಯಿತು ಅಂದರೆ ಅಮೆಝಾನಲ್ಲಿ ಅದ್ರ ಡೆಲಿವರಿ ಡೇಟು ನೆಕ್ಸ್ಟ್ ಮಂತ್ 14ನೇ ತಾರೀಕು ತೋರಿಸ್ತದೆ ನನಗೇನಿಲ್ಲ ಲೇಟಾಗಿ ಬಂದರೆ ನನಗೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ನನಗೆ ಅದೇನೋ ಅಷ್ಟೊಂದು ಸಸ್ಪಿಷಿಯಸ್ ಅಂತ ಇದೆ ಇನ್ನೊಂದೇನೆಂದರೆ ಬೇಸಿಕಲಿ ದ ಪ್ರಾಬ್ಲಮ್ ಐ ಸಾ ಇಸ್ ಫ್ಲಿಪ್ಕಾರ್ಟಲ್ಲಿ ಏನು ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ಬೇಸಿಕಲಿ ದಟ್ ಅದೇನೋ ಸ್ವಲ್ಪ ಪ್ರಾಡಕ್ಟ್ಸ್ ಅಂದರೆ DJದು ಪ್ರಾಬ್ಲಮ್ ಅಲ್ಲ ಅನ್ಸುತ್ತೆ ಸೆಲ್ಲರ್ದು ಪ್ರಾಬ್ಲಮ್ಮು ಸೊ ಸೆಲ್ಲರ್ ಈಸ್ ಟ್ರೈಂಗ್ ಟು ಬೇಸಿಕಲಿ ಏನೋ ಗೊತ್ತಿಲ್ಲ ಅದು ರಿಟರ್ನ್ ಪ್ರಾಡಕ್ಟ್ಸ್ನ ವಾಪಸ್ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಹಂಗೆ ಅನ್ನಿಸ್ತಾ ಇದೆ ಬಿಕಾಸ್ ಕಂಪ್ಲೇನ್ ಇದೆ ಏನೋ ವರ್ಕ್ ಆಗ್ತಿಲ್ಲ ಇದಾಗ್ತಿಲ್ಲ ಅಂತಲ್ಲ ಸೊ ಸಮ್ ಇಶ್ಯೂ ನಡೀತಾ ಇದೆ ಅಲ್ಲಿ ಸೊ ನಂಗೆ ಆ ಪ್ರಾಡಕ್ಟ್ ತೊಗೊಳ್ಳೋದು ಬೇಡ ಅಂತ ಸೊ ಆಬ್ವಿಯಸ್ಲಿ ಐ ಹ್ಯಾವ್ ಟು ಬೈ ಫ್ರಮ್ ದ ಟಾಪ್ 3 ಪ್ರಾಡಕ್ಟ್ಸ್ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ನಂದು ಮೈ ಬ್ಲಾಗಿಂಗ್ ಸೆಟಪಲ್ಲಿ ಇನ್ಸ್ಟಾ 360 ಫ್ಲೋ DJ Osmo ಮೊಬೈಲ್ 6 ಹಾಗೂ iSteady M6 ಫ್ರಮ್ OEM ಸೊ ಅದರಲ್ಲಿ ಒಂದು ತೊಗೋಬೇಕಿತ್ತು ಆ್ಯಂಡ್ ಐ ಬಾಟ್ ಇನ್ಸ್ಟಾ 360 ಏನಕ್ಕೆ ಐ ನೋ ಕಾಸ್ಟ್ಲಿ ಇದೆ ವ್ಯಾಲ್ಯೂ ಫಾರ್ ಮನಿ ಇದೆಯಾ ಅಂದರೆ ಡೆಫಿನೆಟ್ಲಿ ಇಲ್ಲ ಬಟ್ ಐ ವುಡ್ ಸೇ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಚೆನ್ನಾಗಿದೆ ಇಟ್ಸ್ ನಾಟ್ ರಿಯಲಿ ಬ್ಯಾಡ್ ತುಂಬ ಜನ ಅದಕ್ಕೆ ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಅಷ್ಟೊಂದೇನು ಕೆಟ್ಟದಾಗಿಲ್ಲ ಪ್ಲಸ್ ತುಂಬ ಜನ ತುಂಬ ಜಾಸ್ತಿ ಹೋಗ್ಬಿಡ್ತಾರೆ ಅಷ್ಟೊಂದು ಒಳ್ಳೇದಿಲ್ಲ ಐ ವುಡ್ ಸೇ ಒಂದು ಪ್ರಾಪರ್ ರಿವ್ಯೂ ಮಾಡ್ತೀನಿ ವರಿ ಮಾಡಿಬಿಡಿ ಅದ್ರ ಬಗ್ಗೆ ಸೊ ಬೇಸಿಕಲಿ ನಾನು ಅದನ್ನ ತೊಗೊಂಡಿರೋ ರೀಸನ್ ಬಂದ್ಬಿಟ್ಟು ಬಿಕಾಸ್ ಅದರದ್ದು ಎ ಟ್ರ್ಯಾಕಿಂಗ್ ಅಮೇಝಿಂಗ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಅದನ್ನ ತೊಗೊಂಡಿದ್ದೀನಿ ಸೊ ನೋಡೋಣ ಹೆಂಗಿರುತ್ತೆ ಅಂತ ಅದೆಲ್ಲ ನಿಮಗೆ ಒಂದು ಇವತ್ತು ಶೂಟ್ ಮಾಡೋದ್ರಲ್ಲೂ ಯೂಸ್ ಮಾಡ್ತೀನಿ ಅದನ್ನ ಸೊ ಎಲ್ಲ ಆದಮೇಲೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ಹೋಗ್ಬರಿ ಐ ಥಿಂಕ್ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ಟು ನಿಮಗೆ ಸ್ಟಾರ್ಟ್ ತೋರಿಸ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಮಾಡಿ ಕೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ